ಧನಸ್ಸು ರಾಶಿಯವರಿಗೆ ಆಗಸ್ಟ್ ತಿಂಗಳಿನ ವಿಚಾರವನ್ನು ಮಾಡಿದಾಗ ಇರುಸು ಮುರುಸಿನದಂತಹ ಸಮಸ್ಯೆ ಹೇಳ್ತಕ್ಕಂಥದ್ದು, ಜೊತೆಯಲ್ಲಿ ಬಂಧುಗಳಾಗಿರ್ಬೋದು, ಮಿತ್ರರಾಗಿರ್ಬೋದು, ಹಿತೈಷಿಗಳಾಗಿರ್ಬೋದು, ಯಾರು ಕೂಡ ನಿಮ್ಮ ಸಹಾಯಕ್ಕೆ ಬರುವುದಿಲ್ಲ. ಜೊತೆಯಲ್ಲಿ ಕೌಟುಂಬಿಕ ಜೀವನದಲ್ಲಿ ಒಂದು ರೀತಿಯಾದಂತಹ ಜಿಗುಪ್ಸೆ ಹೇಳ್ತಕ್ಕಂಥದ್ದು ಬರುವ ಸಾಧ್ಯತೆಗಳು ಅಥವಾ ಎದುರಾಗುವ ಸಾಧ್ಯತೆಗಳು ನಿಮಗೆ ಇರ್ತಕ್ಕಂಥದ್ದು. ವ್ಯಾಪಾರ ಉದ್ಯೋಗ ಹೇಳ್ತಕ್ಕಂಥದ್ದು ಒಂದು ರೀತಿಯಲ್ಲಿ ಸರಿಯಾಗಿ ಇದ್ದರೂ ಕೂಡ ಮಾನಸಿಕವಾಗಿ ಅಸಮಾಧಾನ ಹೇಳ್ತಕ್ಕಂಥದ್ದು ಇದ್ದು ವ್ಯಾವಹಾರಿಕವಾದಂತಹ ಬಿಕ್ಕಟ್ಟಿನಲ್ಲಿ ಸಿಲುಕಿಕೊಂಡು ನೀವು ಒದ್ದಾಡುವಂತಹ ಪರಿಸ್ಥಿತಿ ಉಂಟಾಗುತ್ತೆ. ಯಾವ ರೀತಿಯಲ್ಲಿ ಅಂತ ಕೇಳಿದರೆ, ಜೇಡರ ಬಲೆ ಇರತಕ್ಕಂಥದ್ದು ಹೆಣದಿರುತ್ತೆ. ಯಾವುದಾದ್ರೂ ಒಂದು ನೋಣನ ಅಥವಾ ಒಂದು ನುಷಿಯೋ ಹೋಗಿ ಸಿಕ್ಕೊಂಡ್ರೆ ಅದರಿಂದ ಹೊರಗಡೆ ಬರಲಿಕ್ಕೆ ಅದು ಹೆಣಗಾಡಬೇಕಾದಂತಹ ಪರಿಸ್ಥಿತಿ ಉಂಟಾಗ್ತದೆ. ಆ ರೀತಿಯಾದಂತಹ ಪರಿಸ್ಥಿತಿ ಇರತಕ್ಕಂಥದ್ದು ಈ ಸಮಯ ಧನುಸ್ಸು ರಾಶಿಯವರಲ್ಲಿ ಉಂಟಾಗುವ ಸಾಧ್ಯತೆ ಇರತಕ್ಕಂಥದ್ದು. ಹಾಗಾಗಿ ಅದಕ್ಕೆ ಚಿಂತೆಯನ್ನೆಯನ್ನು ಮಾಡೋಕ್ಕಿಂತಲೂ ಪಾತುಪತಾಸ್ತ್ರನ ಒಂದು ಅನುಗ್ರಹವನ್ನು ನೀವು ತಗೊಂಡ್ರೆ ನೀವು ಈ ಎಲ್ಲ ಸಮಸ್ಯೆಯಿಂದ ಹೊರಗಡೆ ಬರಲಿಕ್ಕೆ ಅದು ಅನುಕೂಲತೆಯನ್ನು ಮಾಡಿಕೊಡ್ತದೆ. ಜೇಡರ ಬಲೆ ಹೇಗೆ ಅಂಟಾಗಿ ಹಿಡ್ಕೊಳ್ತದೋ ಅದೇ ಥರ ನೀವು ಕೂಡ ಸಿಕ್ಕಿಬಿದ್ದರೆ ತಪ್ಪಿಸ್ಕೊಳ್ಳೋದು ಕಷ್ಟ. ಹಾಗಾಗಿ ಜಾಣತನದಲ್ಲೇ ಹೋಗುವುದು ಅಂತ ಹೇಳಿದರೆ ಅದಕ್ಕೆ ಸಿಕ್ಕೊಳ್ಳದೇನೆ ಇರ್ತಕ್ಕಂಥ ರೀತಿಯಲ್ಲಿ ನಾವು ಮುಂಚೆನೇ ಎಚ್ಚೆತ್ತುಕೊಂಡು ಹೋಗುವುದು ತುಂಬ ಉತ್ತಮ. ಮತ್ತು ಕೆಲವರಲ್ಲಿ ಅನಾರೋಗ್ಯದ ಪೀಡನೆ ಹೇಳ್ತಕ್ಕಂಥದ್ದು ಎದುರಾಗುವ ಸಾಧ್ಯತೆ ಇರ್ತಕ್ಕಂಥದ್ದು. ಹಾಗಾಗಿ ಸ್ವಲ್ಪ ಜಾಗರೂಕತೆಯಿಂದ ಇರ್ತಕ್ಕಂಥದ್ದು, ಜೊತೆಯಲ್ಲಿ ಈ ರೀತಿಯಾದಂತಹ ಒಂದು ದೈವಿಕವಾದಂತಹ ಶಕ್ತಿಯ ಮೊರೆಯನ್ನು ಹೋಗಿ ನಾವು ಅದರಿಂದ ಹೊರಗಡೆ ಬಂದರೆ ತುಂಬ ಒಳ್ಳೆಯದು ಅಂತ ಹೇಳುವಂಥದ್ದನ್ನು ಒಂದು ಕಿವಿ ಮಾತನ್ನು ಈ ಸಮಯದಲ್ಲಿ ನಿಮಗೆ ಹೇಳ್ತಾ ಇದ್ದೇನೆ.